ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ, ತುಂಬಾ ಯೂಸ್ಫುಲ್ ಆಗಿದೆ. ಹಾಗೆಯೇ ಇದು ಬ್ಲಾಕ್ ರೈಸ್ ಪೌಡ್ರನ್ನು ಮಾಡೋದ ತೋರಿಸಿದ್ದೀನಿ. 22 ಐಟಮ್ಗಳನ್ನು ಹಾಕಿ ಮಾಡಿದ್ದೀನಿ ಬ್ಲಾಕ್ ರೈಸ್ ಪೌಡ್ರನ್ನ. ತುಂಬಾ ಚೆನ್ನಾಗಿದೆ, ತುಂಬಾ ಯೂಸ್ಫುಲ್ ಆಗುತ್ತೆ, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಕೊನೆಯ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯೂಟ್ಯೂಬಲ್ಲಿ ಪ್ರೀತಿಯಿಂದ ಕಲಾ ಅಂತಲೇ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಪ್ರೀತಿಯಿಂದ ಕಲಾ ಚಾನಲ್ ಅಂತಲೇ ಇದೆ, ಅದನ್ನು ಫಾಲೋ ಮಾಡಿ. ಹಾಗೆಯೇ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಬ್ಲಾಕ್ ರೈಸ್ನ ತರಿಸಿದ್ದೀನಿ ಆನ್ಲೈನಲ್ಲಿ, ದಾವತ್ದು. ಹಂಗಾಗಿ ಅದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿರಿ, ತುಂಬಾ ಚೆನ್ನಾಗಿದೆ ಬ್ಲಾಕ್ ರೈಸು. ಸ್ವಲ್ಪ ಕಾಸ್ಟ್ಲಿ. ಆನ್ಲೈನಲ್ಲಿ ನೋಡಿ ಸರ್ಚ್ ಮಾಡ್ಕೊಳ್ಳಿ, ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ತರಿಸ್ಕೊಳ್ಳಿ. ಏಕೆಂದರೆ ಬ್ಲಾಕ್ ರೈಸ್ ಅಂದರೆ ಎಲ್ಲನೂ ಒಂದೇ, ಅದಕ್ಕೆ ರಿವ್ಯೂಸ್ ಇರುತ್ತಲ್ಲ, ನೋಡಿಬಿಟ್ಟು ಎಲ್ಲಿ ಕಡಿಮೆ ಆಗುತ್ತೋ ಅಲ್ಲಿ ತರಿಸ್ಕೊಳ್ಳಿ. ಹಾಗೆಯೇ ಈಗ ಅದಕ್ಕೆ ಸಪ್ಲಿಮೆಂಟ್ರಿಯಾಗಿ ಏನೇನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಇವೆಲ್ಲನೂ ಸಹ ಒಣಗಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ತೊಳೆದು ಒಣಗಿಸ್ಕೊಂಡು, ಕರ್ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ಇದು ಬೆಳ್ಳುಳ್ಳಿನೂ ಅಷ್ಟೇ ಜಜ್ಜಿಬಿಟ್ಟು ಒಣಗಿಸ್ಕೊಂಡಿದ್ದೀನಿ ಚೆನ್ನಾಗಿ, ಬಿಸಿಲಿತ್ತು ಅದರಲ್ಲಿ. ಮತ್ತು ಇದು ನೆಲ್ಲಿಕಾಯಿನೂ ಅಷ್ಟೇ, ಹಸಿ ನೆಲ್ಲಿಕಾಯಿನೇ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ತರಿಯಾಗಿ ರುಬ್ಕೊಂಡು ಒಣಗಿಸ್ಕೊಂಡಿದ್ದೀನಿ ಬಟ್ಟೆ ಮೇಲೆ, ಒಂದು ತೆಳುವಾದ ಬಟ್ಟೆ ಮೇಲೆ ಹಾಕಿ. ಇದು ಬಂದುಬಿಟ್ಟು ತುಳಸಿ ಎಲೆಗಳನ್ನ ಎಲ್ಲ ತಕ್ಕೊಂಬಿಟ್ಟು ತೊಳೆದು ಒಣಗಿಸ್ಕೊಂಡಿದ್ದೀನಿ. ಇದು ಮಾಮೂಲಿ ಬ್ಲಾಕ್ ರೈಸ್ ತೋರಿಸಿದ್ನಲ್ವ ಆವಾಗಲೇ, ತರಿಸ್ಕೊಂಡಿದ್ದೆ 1 kg ಪೂರ್ತಿನೂ ಹಾಕಲ್ಲ, ನೋಡಿ ಎಷ್ಟೆಷ್ಟು ಹಾಕ್ತೀನಿ ಕ್ವಾಂಟಿಟಿಲಿ ಅಂತ ಹೇಳ್ಬಿಟ್ಟು. ಈಗ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಅಗಲವಾಗಿರೋದು ಇಟ್ಕೊಳ್ಳಿ. ಅಗಲವಾಗಿರೋ ಬಾಣಲಿ ಇಟ್ಕೊಂಡ್ರೆ ಸ್ವಲ್ಪ ಹುರಿಯೋದಕ್ಕೂ ಫ್ರೀಯಾಗಿರುತ್ತೆ. ಹಾಗಾಗಿ ಫಸ್ಟು ಸ್ಟಾರ್ಟಿಂಗ್ ಬಿಸಿ ಆಗೋವರೆಗೂ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹದವಾಗಿ ಹುರ್ಕೊಳ್ಳೋದ್ರಿಂದ ಅದು ಹಸಿ ವಾಸನೆನೂ ಹೋಗುತ್ತೆ. ಆ ಗಂಜಿ ಆಗಿರ್ಬೋದು ಅಥವಾ ರೊಟ್ಟಿ ಏನು ಬೇಕಾದ್ರೂ ಮಾಡ್ಕೋಬೋದು, ರೊಟ್ಟಿ, ದೋಸೆ, ಗಂಜಿ ಏನು ಬೇಕಾದ್ರೂ ಮಾಡ್ಕೋಬೋದು. ಅದು ತುಂಬಾ ಟೇಸ್ಟಾಗಿರುತ್ತೆ ನೋಡಿರಿ. ಈ ಥರ ಹರಳಾಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಅಂತ ತೆಕ್ಕೊಂಬಿಟ್ಟು ಹುರುಳಿಕಾಳು, ನಾನು ಆ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಹುರುಳಿಕಾಳು 1 ಗ್ಲಾಸ್ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ. ಹಾಗಾಗಿ ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚಟಪಟ ಅಂತ ಸಿಡಿಯುತ್ತದು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿರಿ, ಹುರುಳಿಕಾಳನ್ನು ಹುರಿದು ತೆಗೆದಾಯಿತು. ಈಗ ಬಾರ್ಲಿನ ಅದೇ ಒಂದು ಗ್ಲಾಸಲ್ಲಿ 1 ಗ್ಲಾಸ್ನ ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬಾ ತಂಪು ಮತ್ತು ಇದೇನೋ ಫ್ಯಾಟ್ ಕರಗೋದಕ್ಕೆ, ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೆ ಎಲ್ಲದಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಲಾಸ್ಗಂತೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು 1 ಗ್ಲಾಸ್ ತೊಗೊಂಡಿದ್ದೀನಿ. ಅದನ್ನು ಸಹ ಈ ಥರ ಚೆನ್ನಾಗಿ ಸಿಮ್ಮಲ್ಲಿಟ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದು ಹಸಿ ವಾಸನೆವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದರ ಟೇಸ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು 1 ಗ್ಲಾಸು ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳನ್ನು ಅಷ್ಟೇ, ಅದು ಚಟಪಟ ಅಂತ ಸಿಡಿದ್ಬಿಟ್ಟು ಅದು ಕಲರೇ ಚೇಂಜ್ ಆಗುತ್ತೆ, ಬ್ರೌನ್ ಕಲರ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಇಲ್ಲಾಂದರೆ ಹಸಿ ವಾಸನೆ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಹಂಗಾಗಿ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಬಿಟ್ಟು ಈಗ 1 ಗ್ಲಾಸು ಕಡಲೆಕಾಳು ತೊಗೊಂಡಿದ್ದೀನಿ. ಈ ಕಡಲೆಕಾಳನ್ನು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ನೋಡಿರಿ, ಈ ಥರ ಹುರಿಗಡಲೆ ಆಗೋ ಥರನೇ ಆಗಿಬಿಡುತ್ತೆ. ಆ ಥರ ಹುರ್ಕೊಂಡು ಅದನ್ನು ಸಹ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇದು ಮಖಾನೂ ಅಷ್ಟೇ ಒಂದು 200 ಗ್ರಾಮ್ ತೊಗೊಂಡಿದ್ದೀನಿ. ಇದು ಅಷ್ಟೇ ನಮ್ಮ ಬೋನ್ನ ಗಟ್ಟಿಯಾಗಿಸೋದಕ್ಕೆ, ನಮ್ಮ ಬೋನ್ ಹೆಲ್ತನ್ನು ಚೆನ್ನಾಗಿ ಮಾಡುತ್ತೆ, ಅದು ಸಹ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಬೆಳ್ಳುಳ್ಳಿ ಬಂದುಬಿಟ್ಟು ಒಂದು 150 ಗ್ರಾಮಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಅದನ್ನು ಸಹ ಒಂದು ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು, ಇದು ನುಗ್ಗೆ ಸೊಪ್ಪು, ಒಂದು ದೊಡ್ಡ ಕಟ್ಟಷ್ಟು ನುಗ್ಗೆ ಸೊಪ್ಪನ್ನು ಎಲ್ಲ ಬಿಡಿಸ್ಬಿಟ್ಟು ಒರೆಸ್ಬೇಕು. ಇದು ತೊಳೆದ್ಬಿಟ್ರೆ ಅದು ಒಣಗಲ್ಲ ಬೇಗ, ಹಾಗಾಗಿ ಒರೆಸ್ಬಿಟ್ಟು ನೀಟಾಗಿ ಬಟ್ಟೆಯಲ್ಲಿ ಎಲೆನ ಬಿಡಿಸ್ಬಿಟ್ಟು ಒಣಗಿಸ್ಕೊಂಡು ಇಟ್ಕೊಂಡಿರೋದು. ಇದನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪಲ್ಲಿ ಹೇಳೋದು ಬೇಡ, ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಗೊತ್ತಿದೆ. ಹಾಗಾಗಿ ಇದು ಕರ್ಬೇವಿನ ಸೊಪ್ಪನ್ನು ಅಷ್ಟೇ, ಅದನ್ನು ಬಿಸಿ ಮಾಡಿ ಎತ್ತಿಟ್ಕೊತೀನಿ. ಕರ್ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪಲ್ಲಿ ತುಂಬಾ ಐರನ್ ಕಂಟೆಂಟ್ ಇದೆ, ಹಾಗಾಗಿ ಅದು ಸಹ ತೊಗೊಂಡಿದ್ದೀನಿ.
ಮತ್ತು ಇದು ಬಂದುಬಿಟ್ಟು ನೆಲ್ಲಿಕಾಯಿ ಪೌಡ್ರು. ಆವಾಗಲೇ ಹೇಳಿದ್ನಲ್ಲ, ನೆಲ್ಲಿಕಾಯಿನ ಹಸಿ ನೆಲ್ಲಿಕಾಯಿನೇ ಮಿಕ್ಸಿ ಮಾಡಿಕೊಟ್ಟು ತರಿಯಾಗಿ ರುಬ್ಕೊಂಡು ಒಂದು ತೆಳುವಾದ ಬಟ್ಟೆ ಮೇಲೆ ಹಾಕಿ ಒಂದು 2 ದಿವಸ ಬಿಟ್ಬಿಟ್ರೆ ಸಾಕು, ಚೆನ್ನಾಗಿ ಒಣಗೋಗುತ್ತೆ. ಇದು ಬಂದುಬಿಟ್ಟು ತುಳಸಿನೂ ಅಷ್ಟೇ ಚಿಗುರನ್ನ ಬಿಡಿಸ್ಕೊಂಬಿಟ್ಟು ಎಲೆ ಚಿಗುರು ಎಲ್ಲನೂ ಅದನ್ನು ಒಣಗಿಸ್ಕೊಂಬಿಟ್ಟು ಚೆನ್ನಾಗಿ ಈಗ ಸ್ವಲ್ಪ ಹುರ್ಕೊಂಡಿದ್ದೀನಿ. ಅದು ಅಷ್ಟೇ ತುಳಸಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಬೇಕಂದರೆ ಗೂಗಲಲ್ಲಿ ಸರ್ಚ್ ಮಾಡ್ಕೋಬೋದು. ಏಕೆಂದರೆ ಇದು ಪ್ರತಿಯೊಂದ್ರದ್ದು ಬೆನಿಫಿಟ್ಸ್ ಹೇಳ್ತಾ ಹೋದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ, ಅದಕ್ಕೋಸ್ಕರ. ಈಗ ಬಂದುಬಿಟ್ಟು ಒಂದು 200 ಗ್ರಾಮಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಚಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದು ಅಷ್ಟೇ ಡೈಜೆಷನ್ಗೆ ಸಹ ತುಂಬ ಒಳ್ಳೆಯದು. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಚಕ್ಕೆ ನಿಮಗೆ ವೆಯ್ಟ್ ಲಾಸ್ಗೆ ಯಾವ ಥರ ಹೆಲ್ಪ್ ಮಾಡುತ್ತೆ ಅನ್ನೋದು ಗೊತ್ತೇ ಇದೆ. ಇದು ನಮ್ಮ ಬಾಡಿ ಮೆಟಬಾಲಿಸಮನ್ನು ಬೂಸ್ಟ್ ಮಾಡುತ್ತೆ. ಹಾಗಾಗಿ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಖಾಲಿ ಹೊಟ್ಟೆಲೇ ಇದ್ರ ಟೀನ ಕುಡಿತಾರೆ ಅಥವಾ ಸಂಜೆನೂ ಕುಡಿತಾರೆ ವೆಯ್ಟ್ ಲಾಸಿಗೆ. ಇದು ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದು ಬಂದುಬಿಟ್ಟು ಓಮ್ ಕಾಳನ್ನು ಅಷ್ಟೇ ಡೈಜೆಷನ್ಗೆ ಮತ್ತು ಫ್ಯಾಟ್ ಕರಗೋದಕ್ಕೆ ಎಲ್ಲದಕ್ಕೂ ಸಹ ತುಂಬಾ ಹೆಲ್ಪ್ ಮಾಡುತ್ತೆ. ಅದನ್ನು ಅಷ್ಟೇ ಒಂದು 50 ಗ್ರಾಮಷ್ಟು ತೊಗೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಬಿಟ್ಟು, ಈಗ ಇದೊಂದು ಕಾಳು ಮೆಣಸು ಅದನ್ನು ಅಷ್ಟೇ ಒಂದು 30 ಗ್ರಾಮಷ್ಟು ತೊಗೊಂಡಿದ್ದೀನಿ. ಕಾಳು ಮೆಣಸು ಅದನ್ನು ಅಷ್ಟೇ ಚಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದನ್ನು ಸಹ ಎತ್ತಿಟ್ಕೊಂಡಿದ್ದೀನಿ. ಈಗ ಬಂದುಬಿಟ್ಟು ಈ ಸೋಂಪು ಅಷ್ಟೇ ಒಂದು 4-5 ಸ್ಪೂನ್ ತೊಗೊಂಡಿದ್ದೀನಿ. ಸೋಂಪು ಅಷ್ಟೇ ನಮ್ಮ ಡೈಜೆಷನ್ಗೆ ಸಹ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಶುಂಠಿನೂ ಅಷ್ಟೇ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ. ಮತ್ತು ಅದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಗಟ್ ಹೆಲ್ತನ್ನು ಸಹ ತುಂಬಾ ಚೆನ್ನಾಗಾಗುತ್ತೆ. ಅದನ್ನು ಸಹ ಶುಂಠಿನೂ ಸಹ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದು ಅರಿಶಿನ ಕೊನೆನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು ಅಷ್ಟೇ ಹೆಲ್ತ್ ಬೆನಿಫಿಟ್ಸು ನಿಮಗೆ ಗೊತ್ತಿದೆ. ಹಾಗಾಗಿ ಇಷ್ಟೆಲ್ಲ ಹುರಿದು ಎತ್ತಿಟ್ಕೊಬಿಟ್ಟು, ಇದು ತುಳಸಿ ಎಲೆ ಮಿಕ್ಕಿರೋದು, ಇದಕ್ಕೆ ಹಾಕ್ಕೊಂಡು ಮಿಕ್ಕಿರೋದನ್ನ ನಾನು ಹಂಗೆ ಫ್ರೈ ಮಾಡಿಕೊಂಡು ಪೌಡ್ರು ಮಾಡಿ ಎತ್ತಿಟ್ಕೊತೀನಿ. ಹಂಗಾಗಿ ಲಾಸ್ಟಲ್ಲಿ ಹುರಿದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀನಿ. ಈಗ ಹುರಿದಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸಹ ನೋಡಿ ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು, ಈಗ ಅದಕ್ಕೂ ಇನ್ನೂ ಇಂಗ್ರೀಡಿಯೆಂಟ್ಸ್ ಸೇರಿಸೋದಿದೆ. ಅಂದರೆ ಏನಂದರೆ ಬ್ಲ್ಯಾಕ್ ಸಾಲ್ಟು, ಕಪ್ಪು ಉಪ್ಪು ಅಂತಾರಲ್ಲ ಅದು ಬ್ಲ್ಯಾಕ್ ಸಾಲ್ಟು. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಜಾಸ್ತಿ ಮಾಡೋದ್ರಿಂದ ನೀವು ಜಾಸ್ತಿ ಯೂಸ್ ಮಾಡಿಲ್ಲ ಅಂದರೆ ಹುಳನೂ ಸಹ ಬೀಳಲ್ಲ ಈ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ. ಹೆಲ್ತಿಗೂ ಸಹ ತುಂಬಾ ಬೆನಿಫಿಟ್ಸ್ ಇದೆ. ಇದು ಬಂದುಬಿಟ್ಟು ಗಟ್ಟಿ ಇಂಗು ಅಷ್ಟೇ ಡೈಜೆಷನ್ಗೂ ತುಂಬ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸೂ ಸಹ ತುಂಬಾ ಇದೆ. ಹಾಗಾಗಿ ಇದು ಅಷ್ಟೇ ಅಶ್ವಗಂಧನೂ ಅಷ್ಟೇ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಂಗಾಗಿ ಅದನ್ನು ಸಹ ಒಂದು 50 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ. ಏಕೆಂದರೆ ಲೆಂತಿ ಆಗಿಬಿಡುತ್ತೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ. ಬೇಕಂದರೆ ನೀವು ಒಂದು ಸಾರಿ ಇಂಟ್ರೆಸ್ಟ್ ಇದ್ದರೆ ಮಾಡ್ಕೋತೀವಿ ಅಂತಂದರೆ ಸೀರಿಯಸ್ಸಾಗಿ ಅದು ಬೆನಿಫಿಟ್ಸ್ ಬೇಕು ಅನ್ನೋದಾದರೆ ಒಂದೊಂದನ್ನೇ ಸರ್ಚ್ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಹಾಗಾಗಿ ಇದು ಬಂದುಬಿಟ್ಟು ಜ್ಯೇಷ್ಠ ಮಧು ಅಂಥೇಳಿ ಅದನ್ನು ಅಷ್ಟೇ ಒಂದು 50 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಮಿಕ್ಸ್ ಮಾಡಿಬಿಟ್ಟು, ಇದಂತೂ ಜಾಸ್ತಿ ಕ್ವಾಂಟಿಟಿಲಿ ಮಾಡಿರೋದ್ರಿಂದ ಮಿಕ್ಸಿಲಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾಕೆಂದರೆ ಹೀಟ್ ಆಗಿಬಿಡುತ್ತೆ ಮಿಕ್ಸಿ ಮತ್ತು ತುಂಬ ಹೊತ್ತಾಗ್ಬಿಡುತ್ತೆ. ಹಾಗಾಗಿ ನಾನು ಮಿಲ್ಲೇ ಮಾಡಿಸ್ಕೊಂಬಿಟ್ಟಿದ್ದೀನಿ. ಯಾಕೆಂದರೆ ಎಲ್ಲ ಗಟ್ಟಿ ಇರೋದ್ರಿಂದ ಕಾಳುಗಳು ಮಿಕ್ಸಿ ಅಷ್ಟೊಂದು ಸರಿ ಹೋಗಲ್ಲ ಅಂತೇಳ್ಬಿಟ್ಟು ನಾನು ಮಿಲ್ ಮಾಡಿಸ್ಕೊಂಡಿದ್ದೀನಿ. ನೀವು ಸ್ವಲ್ಪ ಮಾಡ್ಕೊಳ್ಳೋದಾದರೆ ಮಿಕ್ಸಿಲೇ ಮಾಡ್ಕೋಬೋದು. ಹಾಗಾಗಿ ಇದರಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು. ಮಸಾಲೆ ರೊಟ್ಟಿ ಮಾಡ್ಕೋಬೋದು, ಗಂಜಿ ಮಾಡ್ಕೋಬೋದು, ದೋಸೆ ಮಾಡ್ಕೋಬೋದು, ಅಥವಾ ಈವನ್ ಅವಲಕ್ಕಿ ಜೊತೆ ಸೇರಿಸ್ಕೊಂಡು ಇಡ್ಲಿನೂ ಸಹ ಮಾಡ್ಕೋಬೋದು. ಅದಕ್ಕೆಲ್ಲ ತರಕಾರಿಗಳನ್ನ ತುರಿದಾಕೊಂಬಿಟ್ಟು ನೆಕ್ಸ್ಟ್ ವಿಡಿಯೋಗಳಲ್ಲಿ ರೆಸಿಪಿಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡಿರಿ, ತುಳಸಿ ನಾನು ಆವಾಗಲೇ ಮಿಕ್ಕಿತ್ತಲ್ವ, ಆ ತುಳಸಿನೂ ನೋಡಿರಿ ಈ ಥರ ಮಿಕ್ಸಿ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಂದು ಬಾಟಲ್ಗೆ ಸ್ಟೋರ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರೋವರೆಗೂ ಇಟ್ಕೊಂಡು ಒಂದು ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಈ ಟೀ ಅಭ್ಯಾಸ ಇಲ್ಲ ಅನ್ನೋರು ಅಥವಾ ಟೀ ಕುಡಿತಿದ್ರೂ ಸಹ ಅದಕ್ಕೇ ಒಂದು ಚಿಟಿಕೆಯಷ್ಟು ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟೀ ಫ್ಲೇವರ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಹಾಗಾಗಿ ಇದನ್ನು ಮಾಡಿಟ್ಕೊಂಡಿದ್ದೀನಿ ನೋಡಿ.
ಈ ಬ್ಲಾಕ್ ರೈಸ್ ಪೌಡ್ರ್ ಆವಾಗಲೇ ತೋರಿಸಿದ್ನಲ್ಲ ಅದನ್ನೆಲ್ಲ ಹುರಿದುಬಿಟ್ಟು ಮಿಲ್ ಮಾಡಿಸ್ಕೊಂಬಂದ್ಬಿಟ್ಟು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋತೀನಿ. ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ